Hi, hello, welcome back to our YouTube channel. ಎಸ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಓಕೆ, ಹೇಳ್ತೀನಿ. ಎಸ್, ವಿ ರೀಚ್ಡ್ ಬಸ್ ಸ್ಟ್ಯಾಂಡ್, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ಇವ್ ನೋಡು ಹಿಂಗ್ ಆಡ್ತಿದ್ದಾನೆ ಅಂದ್ರೆ, ಬ್ಯಾಗ್ ನೀಟಾಗಿ ಹಾಕು ಅಂದ್ರೆ ಹಿಂಗ್ ಆಡ್ತವನೆ. ಆಕ್ಚುಲಿ ನಾವು ಬಸ್ಸಿಗೆ ಹೋಗ್ತಾ ಇದ್ವಲ್ಲ, ಸೊ ವಿಂಡೋ ಸೀಟ್ ಆಲ್ಮೋಸ್ಟ್ ಎಲ್ರಿಗೂ ಪ್ರಿಫರ್ ವಿಂಡೋ ಸೀಟ್ ಬೇಕು ಅಂತ. ಏನ್ ಮಾಡೋಕ್ಕಾಗುತ್ತೆ, ಕೆಲವೊಂದು ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ಎಲ್ಲ ಅಡ್ಜಸ್ಟ್ ಆಗಿ ಹೋಗ್ಬಿಡ್ತೀವಿ ನಾವೇನೆ ಅಲ್ವಾ. ಎಲ್ರಿಗೂ ಅನುಭವ ಆಗಿರಬಹುದು. ನಾವು ಚಿಕ್ಕವರಿದ್ದಾಗ ಎಲ್ಲ ವಿಂಡೋ ಸೀಟ್ ಬೇಕು ಅಂತ ಜಗಳ ಮಾಡ್ತಿದ್ವು, ಅಮ್ಮನ ಹತ್ರ ಈ ಕಡೆ ಸೈಡ್ ಕೂರಿಸ್ಕೊತಿದ್ವು. ಎಸ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳನ್ನ ಭೇಟಿಯಾಗಿ ಬರೋಣ ಅಂತ ನಾವು ಹೋಗ್ತಾ ಇರೋದು. ಓಕೆ, ಇದು ನಾನು 3ನೇ ಸರಿ ಹೋಗ್ತಾ ಇರೋದು ಯಡಿಯೂರಿಗೆ. ಎಸ್, ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಓಕೆ, ಎಸ್, ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಒಂದು ಸಪೋರ್ಟ್ ಆಗಿರುತ್ತೆ. ಹಾಗೆ ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ. ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ದರ್ಶನಕ್ಕಂತ ಹೋಗ್ತಾ ಇರೋದು. ಆ್ಯಕ್ಚುಲಿ ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ಸಂಡೇ ಬಂದರೆ ಇನ್ನೂ ತುಂಬಾ ರಶ್ ಇರುತ್ತೆ. ಆ್ಯಕ್ಚುಲಿ ಅಪ್ಪ ಬಂದುಬಿಟ್ಟು ನೀವು ಹೋಗಿ ಬನ್ನಿ, ಆಮೇಲೆ ನಾನು ಹೊರಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಹೊರಗಡೆ ಇದ್ದರು, ನಾವಿಬ್ಬರು ಬಂದು ದರ್ಶನ ಮುಗಿಸ್ಕೊಂಡು ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕಿದ್ವು. ಎಸ್, ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಹೊರಟ್ವು ನಾವು ಅಲ್ಲಿಂದ. ಅಲ್ಲಿ ಕಾಯಿನ ಬಿಟ್ಟು ಹೋಗ್ತಾರಂತೆ, ಮತ್ತೆ ರಿಟರ್ನ್ ಬಂದು ತೊಗೊಂಡೋಗ್ತಾರಂತೆ, ಅದನ್ನ ಹೇಳ್ತಾ ಇದ್ದಿದ್ದು. ಆ್ಯಂಡ್ ಇಲ್ಲಿ ಏನು ಲಿಂಗ ಇರುತ್ತೋ ಲಿಂಗಕ್ಕೆ ಅದೇನೋ ನೀರು ಬಿಟ್ಟು ಚಿಕ್ಕದಾಗಿ ಕೂರಿಸ್ಕೊಡ್ತಾರೆ ಅಂತ ಏನೋ ಹೇಳ್ತಾ ಇದ್ದೆ. ನಾನು ಅದನ್ನೇ ಮಾತಾಡ್ತಾ ಇದ್ದೆ. ಇಲ್ಲಿ ನೀರು ಬಿಟ್ಟರೆ ನೀರು ನಾವು ಪೂಜೆ ಮಾಡ್ಬೇಕಾದ್ರೆ ನೀರು ಹಾಕ್ತೀವಿ ಗೊತ್ತಾ, ಆ ಥರ ಹಾಕಿದ್ರೆ ಕರ್ಕೋಬೋದು. ಅದಕ್ಕೆ ಏನು ಮಾಡ್ತಾರಪ್ಪ ಅಂತಾರೆ ಮೇಲ್ಗಡೆ, ಅದು ಬ್ಲ್ಯಾಕ್ ಕಲರ್ ಇರುತ್ತೆ ಗೊತ್ತಾ. ಅದೇ ಕಣ, ಅದನ್ನು ಬಿಟ್ಟರೆ ಅದೇನು ಕಡಿಮೆ ಹಾಕಿ ಅದರೊಳಗಡೆ ಕೂರುತ್ತೆ ಅಂತ ಕೇಳ್ತಾ ಇರೋದು. ನಿನ್ನ ಕಡಿಮೆ ಆಗಲ್ಲ, ತಪ್ಪಾಗುತ್ತೆ. ದಪ್ಪ ಇರುತ್ತೆ. ಹಂಗೆ ಕೊಡು ಸುಲ್ದು ಒಂಚೂರು ಕಾಯಿ ಸಕ್ಕರೆ ಹಾಕ್ಕೊಡು. ಕೊಡು ಬಾಯಿಗೆ. ಅಲ್ಲಿ ಸಿಪ್ಪೆನ ಕೆಳಗೆ ಹಾಕಿರೋದು ನೋಡ್ಬಿಟ್ಟು ಇವನೇನು ಹೇಳ್ತಿದ್ದ ಅಂದರೆ, ಅದು ಸಿಪ್ಪೆ ಯಾಕೆ ಬಿಟ್ಟಿದೆ ಗೊತ್ತಾ ಅಂತ ಕೇಳಿದೆ. ಯಾಕೆ ಅಂತ ಕೇಳಿದ್ರೆ, ಈಗ ಬಂದವರೆಲ್ಲನೂ ಹಣ್ಣೆ ಕೊಡ್ತಾಯಿದ್ರೆ ಅದಕ್ಕೂ ಬೇಜಾರಾಗಲ್ವಾ. ಸೊ ಹಣ್ಣೆ ಸಿಗ್ತಿದೆ, ಮತ್ತು ಇನ್ಯಾಕೆ ಸಿಪ್ಪೆ ಅಂತ ತೆಗ್ದಿದೆ ಅಂತ ಹೇಳ್ತಾ ಇದ್ದ. ಊಟ ಬಂದುಬಿಟ್ಟು ಉತ್ತರ ಕರ್ನಾಟಕ ಸ್ಟೈಲ್ ಊಟನೇ ಆಗಿರುತ್ತೆ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆ ಹೇಳಿ ಇದು ಮಾತ್ರ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನನಗೆ ದೇವಸ್ಥಾನಗಳ ಊಟ ಅಂದರೆ ತುಂಬ ಇಷ್ಟ. ಅದರಲ್ಲೂ ಅನ್ನ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ. ಅಲ್ಲಿರೋಂತಹ ನಮ್ಮ ಅಪ್ಪಾಜಿ ಅವರ ಒಬ್ಬರು ಸ್ನೇಹಿತರನ್ನ ಮೀಟ್ ಆಗಿಬಿಟ್ಟು ಅಲ್ಲಿಂದ ಹೊರಟು ನಾವು. ಇದು ಬಂದುಬಿಟ್ಟು ರಾಣಿ ಮಲ್ಲಮ್ಮನವರ ಗದ್ದಿಗೆ ಅಂತ ಹೇಳ್ತಾರೆ. ಅಂದರೆ ಅವ್ರ ಗದ್ದಿಗೆ ಇರೋದು ಇಲ್ಲೇನೆ. ಇವಾಗ ನೀವೇನು ನೋಡ್ತಾ ಇದ್ದೀರೋ ಇಲ್ಲೇನೆ ರಾಣಿ ಮಲ್ಲಮ್ಮನವರ ಗದ್ದಿಗೆ ಆಗಿರೋದು. ಇಲ್ಲಿ ಬಂದ ಮೇಲೆ ವಿಭೂತಿ ಹಚ್ಕೊಳ್ದೆ ಹೋಗೋಕ್ಕಾಗುತ್ತಾ? ವಿಭೂತಿ ಹಚ್ಕೊಳ್ಳೋಣ. ನಾವು ಇವಾಗ ಎಲ್ಲೋಗ್ತಾ ಇದ್ದೀವಿ ಅಂದರೆ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಏನು ಮಾಡಿದ್ವಿ ಅಂದರೆ, ಸ್ಲಿಪ್ಪರ್ ಅಪ್ಪಾಜಿ ದರ್ಶನಕ್ಕೆ ಹೋದರು. ನಾವೇನು ಮಾಡಿದ್ವಿ, ಇವನು ಸ್ಲಿಪ್ಪರ್ನ ತೊಗೊಂಡ್ಬಿಟ್ಟು ಅಲ್ಲೋಗಿ ಇಟ್ಟ. ಅದಕ್ಕೆ ಕಳೆದೋಗ್ಬಾರ್ದಲ್ವ, ಅದಕ್ಕೆ ಈ ಬ್ಯಾಗಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಚಪ್ಪಲ್ ಹಾಕೊಂಡು ಕ್ಯಾರಿ ಮಾಡ್ಕೊಂಡು ತಗೊಂಡೋಗ್ತಿದ್ವಿ. ಬಂದು ಪಕ್ಕ ಕೇಳುತ್ತೆ ಅಪ್ಪಾಜಿ, ಕಾಲಲ್ಲಿ ಮಾಡುತ್ತೆ. ಚೆನ್ನಾಗಿದೆ ಮುದ್ದು ಬ್ಯಾಗ್ ಹಾಕ. ಅದು ಬ್ಯಾಗಲ್ಲಿ ಹಾಕೋಣ ಕಡೆ ಹಾಕೊಂಡ್ಬಿಡು. ಇದು ಆ್ಯಕ್ಚುಲಿ ಹೊಸದಾಗಿ ಮಾಡಿದ್ದಾರೆ ಕಣ. ಬಾವಿ ಐತಲ್ಲ ಬುದ್ದು ನಮ್ಮೂರಲ್ಲಿ. ಹಾಂ, ಅಷ್ಟೇ ಇತ್ತು. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಅಷ್ಟೇ ಇತ್ತು ಕಣ. ನಮ್ಮ ಚಿಕ್ಕಡವ್ರಿದ್ದಾಗ ಏನು ಮಾಡೋರು ಗೊತ್ತಾ,
ಕೊಬ್ಬರಿ ಬರುತ್ತೆ ಗೊತ್ತಾ, ಸುಲಿದೆ ಇರುತ್ತಲ್ಲ ಇರ್ತಾರಲ್ಲ, ಹ್ಞೂ ಅದನ್ನು 4 ಕಟ್ಬಿಡೋರು ಈ ಥರ ಬೆಂಡಿಗೆ, ಇಲ್ಲಿಗೆ 2 ಕಾಲಿಗೆ 2 ಕಟ್ಬಿಟ್ಟು ನೀರೊಳಗೆ ಬಿಸಾಕೋರು. ಏಕೆ? ತೇಲ್ತಿದ್ದು ಅಷ್ಟರಲ್ಲಿ. ಇಲ್ಲಾಂದರೆ ಟ್ಯೂಬ್ನ ಸೊಂಟದ ಹುಡ್ದಾರ ಗುಡಿ ಕಟ್ಟೋದು, ಏರ್ ಹೊಡೆದ್ಬಿಟ್ಟು ಬಿಡೋದು. ಏನು? ನೀರು ಹೆಂಗೆ ಸಿಡಿದೆ ಅಲ್ಲಿ? ಹೌದು, ಏನದು? ಏನಿರ್ಬೋದು ಹೇಳು? ಫೋಟೋ ತೆಗೆಸ್ಕೊಳ್ಳೋಣ ಅಂದ, ಅಂದರೆ ಫೋಟೋ ತೆಗಿಕ್ಕೆ ಯಾರು ಇರಲಿಲ್ಲ. ಒಂದು ಫೋಟೋ ತೆಗೀರಿ ಅಂತ ಕೇಳೋಕ್ಕಂತ ನನ್ನ ಗಂಡ ಹೋಗ್ತಾ ಇದ್ದಾನೆ. ಬಾ ಬಾ ಬಾ. ಅಲ್ಲಿಂದ ಕಟ್ ಮಾಡಿದ ನಂತರ ಬಸ್ ಸ್ಟ್ಯಾಂಡ್ ತನಕ ನಾವು ಹೊರಟವು. ಆ್ಯಕ್ಚುಲಿ ಟ್ರೈನ್ ಇದ್ದಿದ್ದು 5:30 ಹೀಗೆ. ಸೊ ಇಟ್ಸ್ ಓಕೆ, ನಮಗೆ ಸಿಗಲ್ಲ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಮಳೆ ಸಿಕ್ಕಾಪಟ್ಟೆ ಸಡನ್ನಾಗಿ ಹೆಂಗೆ ಸುರಿತು ಅಂದರೆ ಮಳೆ ನೆಕ್ಸ್ಟ್ ಲೆವೆಲಲ್ಲಿತ್ತು. ಸೊ ಹಾಗೆ ಎಲ್ಲರೂ ಒಂದು ಕಪ್ ಟೀ ಕೊಟ್ಬಿಟ್ಟು ಫಸ್ಟು ಅಪ್ಪಾಜಿನ ನಾನು ಊರ ಕಡೆ ಹತ್ಸೋಣ ಅಂತ, ಯಾಕಂದರೆ ಬ್ಯಾಂಗ್ಳೂರು ಆ ಕಡೆ ಸೈಡ್ ಬಸ್ ಸ್ಟ್ಯಾಂಡ್. ಸೊ ಅದಕ್ಕೋಸ್ಕರ ಹಾಗೆ ನಾನು ಅಪ್ಪನ ಹತ್ಸ್ಬಿಟ್ಟು ನಾವು ಹೊರಟ್ವು. ಕಳ್ಳ ಕಳ್ಳ ಇದು ನಾನೇನೋ ಸುಮ್ಮನೆ ಅವನೇನೋ ಹೇಳ್ತಾ ಇದ್ದ, ನೀನು ಇದನ್ನು ಈ ಥರ ವೇಲ್ನ ಹಿಂಗೆ ಸುತ್ತಬೇಕು, ಸುತ್ತಿಲ್ಲ ಅಂದರೆ ನೋಡು ಮೆಜೆಸ್ಟಿಕ್ ಬರೋಷ್ಟರಲ್ಲಿ ಅಂತ. ನಾನು ಅದನ್ನು ಸುಮ್ಮನೆ ಮಾಡ್ತಿದ್ದೀನಿ, ನಂಗೆ ಗೊತ್ತಿಲ್ಲದೇ ವೀಡಿಯೋ ಮಾಡಿದ್ದೀನಿ. ಹೆಂಗೆ ಬಂದಿದೆ ನೋಡಿ, ಅವಳು ಹುಚ್ಚಿ ಥರ ಬಂದಿದ್ದೀನಿ. ಒಂದು ಮದುವೆ ಆದ್ರೂ ಚೈಲ್ಡ್ ಆಡ್ದಂಗೆ ಆಡ್ತೀಯಲ್ಲ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.